ದಾವಣಗೆರೆ ದಂಗಲ್ ಮುಸ್ಲಿಮರಿಗೆ ಟಿಕೆಟ್ ಶಾಕ್ ಫಿಕ್ಸ್ ಅನ್ನುವಂತಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಮರ್ಥ ಪರ ವಾದವೇ ಮೇಲುಗೈ ಸಾಧಿಸ್ತಾ ಇದೆ. ದಾವಣಗೆರೆಯ ಬೈ ಎಲೆಕ್ಷನ್ ದಂಗಲ್ ಮುಸ್ಲಿಮರಿಗೆ ಟಿಕೆಟ್ ಶಾಕ್ ಫಿಕ್ಸ್. ಹೈಕಮಾಂಡ್ ಮಟ್ಟದಲ್ಲಿ ಸಮರ್ಥ ಪರ ವಾದವೇ ಮೇಲುಗೈ. ಶಾಮನೂರು ಮೊಮ್ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್. ಮುಸ್ಲಿಮರ ಮನವೊಲಿಸೋಕೆ ಕಾಂಗ್ರೆಸ್ ಬಿಗ್ ಗೇಮ್ ಪ್ಲಾನ್ ಮಾಡಿಕೊಳ್ತಾ ಇದೆ. ರಂಜಾನ್ ದಿನ ಟಿಕೆಟ್ ಘೋಷಣೆ ಬೇಡ ಅಂತ ಸುಮ್ಮನಾಗಿದೆ ಹೈಕಮಾಂಡ್. ನಾಳೆ ಬೆಳಿಗ್ಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲಿರುವಂತಹ ಕಾಂಗ್ರೆಸ್. ಶ್ರೋವೇಗ ನ್ಯೂಸ್ಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿರುವಂತದ್ದು. ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆ ಬೈ ಎಲೆಕ್ಷನ್ ದಂಗಲಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಶಾಕ್ ಫಿಕ್ಸ್ ಅನ್ನುವಂತಾಗಿದೆ. ಯಾಕೆಂದ್ರೆ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಶಾಮನೂರು ಕುಟುಂಬವೇ ಮತ್ತು ಅದರ ವಾರಸುದಾರ ಈಗ ಸಮರ್ಥ ಪರ ವಾದವೇ ಮೇಲುಗೈ ಸಾಧಿಸುತ್ತಿರುವಂತದ್ದು. ಶಾಮನೂರು ಮೊಮ್ಮಗನಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫಿಕ್ಸ್ ಅನ್ನುವಂತೆ. ಇನ್ನು ಮುಸ್ಲಿಮರ ಮನವೊಲಿಸೋಕೆ ಕಾಂಗ್ರೆಸ್ ಕೂಡ ಬಿಗ್ ಗೇಮ್ ಪ್ಲಾನ್ ಮಾಡಿಕೊಳ್ತಾ ಇದೆ. ರಂಜಾನ್ ದಿನ ಟಿಕೆಟ್ ಘೋಷಣೆ ಬೇಡ ಅಂತ ಸುಮ್ಮನಾಗಿದೆ ಹೈಕಮಾಂಡ್. ನಾಳೆ ಬೆಳಿಗ್ಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲಿದೆ ಕಾಂಗ್ರೆಸ್. ಶ್ರೋವೇಗ ನ್ಯೂಸ್ಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿರುವಂತದ್ದು. ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಮರ್ಥಗೆ ಟಿಕೆಟ್ ಯಾಕೆ? ಒಂದು ಶಾಮನೂರು ಕುಟುಂಬದ ಮೊಮ್ಮಗ, ಅನುಕಂಪದ ಅಲೆ ವರ್ಕೌಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇದೆ. ಶಾಮನೂರು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿ ದಾವಣಗೆರೆಯಲ್ಲಿ ಉಂಟಾಗಿರುವಂತದ್ದು. ಇನ್ನು ಅಹಿಂದ ಮತಗಳು ಬಿಟ್ಟು ಹೋಗಲ್ಲ ಸಮರ್ಥ್ಗೆ ಟಿಕೆಟ್ ಕೊಟ್ರೆ ಅನ್ನುವಂಥದ್ದು. ಮುಸ್ಲಿಮರನ್ನ ಓಲೈಕೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ಗಿದೆ. ಗ್ಯಾರಂಟಿಗಳ ಶ್ರೀರಕ್ಷೆಯೂ ಕೂಡ ಇದೆ ಕಾಂಗ್ರೆಸ್ ಮೇಲೆ. ಹಾಗಾಗಿ ಸಮರ್ಥ್ಗೆ ಟಿಕೆಟ್ ಕೊಡಬಹುದು. ಮೇಟಿ ಕುಟುಂಬಕ್ಕೆ ಟಿಕೆಟ್, ಹೀಗಾಗಿ ಇಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನುವಂತೆ. ಶಾಮನೂರು ಕುಟುಂಬದ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅನುಕಂಪದ ಅಲೆ ಇಲ್ಲಿ ವರ್ಕೌಟ್ ಆಗುತ್ತೆ. ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಡೋ ಮೂಲಕ ಕುಟುಂಬ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಶಾಮನೂರು ಕುಟುಂಬದ ಭದ್ರಕೋಟೆ ಅಂತಿದೆ. ಹಾಗಾಗಿ ಇಲ್ಲಿ ಅನುಕಂಪದ ಅಲೆ ವರ್ಕೌಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಈಗ ದಾವಣಗೆರೆಯ ಒಂದು ಟಿಕೆಟ್ ಹಂಚಿಕೆ ಏನಿದೆ ಮುಸ್ಲಿಂ ಸಮುದಾಯದಲ್ಲಿ ಮತ್ತು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಮಧ್ಯೆ ಇರುವಂತಹ ಒಂದು ರೀತಿಯ ಬಂಡಾಯ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಸಮರ್ಥಿಗೆ ಟಿಕೆಟ್ ಕೊಟ್ರೆ ಏನಿರುತ್ತೆ ಮುಂದಿನ ನಡೆ, ಹೇಗೆ ಆಗಬಹುದು, ಏನಿದೆ ಅಪ್ಡೇಟ್ಸ್? ಮಂಜರಿ, ಬಾಗಲಕೋಟೆಗಿಂತ ದಾವಣಗೆರೆ ಟಿಕೆಟ್ ಫೈಟ್ ವಿಚಾರ ಏನಿದೆ ಅದು ದೊಡ್ಡ ಮಟ್ಟಿನ ಕಗ್ಗಂಟಂತೂ ಆಗಿರೋದು ನಿಜ. ಇದರ ಜೊತೆಗೆ ಅವರು ನಿನ್ನೆ ಏನ್ ನಾಮಿನೇಷನ್ ಫೈಲ್ ಮಾಡಿದ್ರು ಅದು ಕೂಡ ಅವರಿಗೆ ಎಫೆಕ್ಟ್ ಆಗ್ತಿದೆ ಅನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಇದರ ಬೆನ್ನಲ್ಲೇ ಅವರಿಗೆ ಟಿಕೆಟ್ ಕೊಟ್ರೆ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಸುಮ್ಮನಿರುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿರೋದಂತೂ ನಿಜ. ಯಾಕಂದ್ರೆ ಸಹಜವಾಗಿ ಮೊದಲಿನಿಂದಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹದ್ದು ಏನು ಕೇಳಿ ಬರ್ತಾ ಇತ್ತು. ದೊಡ್ಡ ಮಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳ ಮುಂದೆ ಒಂದಿಷ್ಟು ಒತ್ತಡ ಕೂಡ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲ, ಏನು ಕಾಂಗ್ರೆಸ್ ಹೈಕಮಾಂಡ್ ನ ಕೆಲವು ನಾಯಕರುಗಳು ಕೂಡ ಆ ಸಮುದಾಯಕ್ಕೆ ಟಿಕೆಟ್ ಕೊಟ್ರೆ ಮುಂದೆ ಒಳ್ಳೇದಾಗುತ್ತೆ, ಅಂದ್ರೆ ಮುಂಬರುವಂತಹ ಚುನಾವಣೆಗೆ ಅದು ಅನುಕೂಲಕರ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂತಹದ್ದು ಕೂಡ ಆ ಒಂದು ಭಾವನೆ ಇದೆ. ಅದರ ಬೆನ್ನಲ್ಲೇ ಎಸ್ ಮಲ್ಲಿಕಾರ್ಜುನ್ ಕೂಡ ನಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಇಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನು ಕೂಡ ಬಿಡುವಂಗಿಲ್ಲ, ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನು ಕೂಡ ಬಿಡುವಂತಿಲ್ಲ. ಈ ಮಧ್ಯೆ ಹೈಕಮಾಂಡ್ ನಾಯಕರು ಎಲ್ಲ ಒಂದ್ ಕಡೆ ಸಿಕ್ಕಾಕೊಂಡಿರಂಗಿದೆ. ಇದ್ರ ನಡುವೆ ಸಭೆ ಮೇಲೆ ಸಭೆಗಳು ನಡೆದಿವೆ. ನೆನ್ನೆಯೂ ಕೂಡ 3-4 ಸಭೆಗಳು ನಡೆದಿತ್ತು. ಇವತ್ತು ಸಂಜೆಯೊಳಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವಂತೆ. ಬಹುತೇಕವಾಗಿ ಸಮರ್ಥ್ಗೆ ಏನಾದ್ರೂ ಈ ಒಂದು ಟಿಕೆಟ್ ಕೊಟ್ಟಿದ್ದೇ ನಿಜವಾದಲ್ಲಿ ಅಲ್ಲಿ ಒಂದಿಷ್ಟು ಅನುಕಂಪದ ಅಲೆಯ ಮತಗಳು, ಜೊತೆಗೆ ಗ್ಯಾರಂಟಿ ವಿಚಾರ, ಗ್ಯಾರಂಟಿಗಳನ್ನ ಏನ್ ಕೊಡ್ಲಾಗಿದೆ ಆ ಗ್ಯಾರಂಟಿಗಳು ಕೂಡ ಅನುಕೂಲಕರವಾಗುತ್ತೆ ಅನ್ನುವಂತಹದ್ದು ಅಲ್ಲಿರುವಂತಹ ವಾದ. ಆದ್ರೆ ಇದಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಯಾವ ರೀತಿಯಾಗಿ ಸ್ಪಂದನೆ ಮಾಡುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಇನ್ ಕೇಸ್ ಏನಾದ್ರೂ ಅವರು ಅಲ್ಪಸಂಖ್ಯಾತ ಮತಗಳು ಏನಾದ್ರೂ ಡೈವರ್ಟ್ ಆದ್ರೆ ಅದು ಕಾಂಗ್ರೆಸ್ಗೆ ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಈ ಕ್ಷಣದ ಅಥವಾ ಈ ಬಾರಿಯ ಚುನಾವಣೆ ಅಷ್ಟೇ ಅಲ್ಲ, ಮುಂಬರುವಂತಹ ಅಂದ್ರೆ 2028ರ ಚುನಾವಣೆಯೂ ಕೂಡ ಇದರ ಮತ್ತೊಂದು ಭಾಗವಾಗಿರುತ್ತೆ. ಹಾಗಾಗಿ ಹಳೆದು ತೂಗಿ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಡವಾಗ್ತಾ ಇರುವಂತಹದ್ದು ಟಿಕೆಟ್ ಹಂಚಿಕೆ. ಓಕೆ, ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಸಮರ್ಥ್ಗೆ ಟಿಕೆಟ್ ಅನ್ನುವಂಥದ್ದು ಅನುಕಂಪದ ಅಲೆಯಲ್ಲಿ ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕರೆ ದಾವಣಗೆರೆ ದಕ್ಷಿಣವನ್ನ ಗೆಲ್ಲಬಹುದು ಅನ್ನುವಂತಹ ಕಾಂಗ್ರೆಸ್ನ ಲೆಕ್ಕಾಚಾರ ಇದೆ. ಶಾಮನೂರನ್ನ ಬಿಟ್ಟುಕೊಡಲು ಕಾಂಗ್ರೆಸ್ಗೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸಾಧ್ಯವಾಗ್ತಿಲ್ಲ. ಆದರೆ ಆ ಹಿಂದ ಮತಗಳು ಏನಾಗತ್ತೆ, ಮತ್ತು ಮುಸ್ಲಿಮರ ಮತಗಳನ್ನ ಸೆಳೆಯೋಕೆ ಕಾಂಗ್ರೆಸ್ ಏನ್ ಗೇಮ್ ಪ್ಲಾನ್ ಮಾಡತ್ತೆ ಕಾದು ನೋಡಬೇಕಿದೆ. ಸಮರ್ಥ್ಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ನೋಡಿದ್ರೆ, ಶಾಮನೂರು ಕುಟುಂಬದ ಭದ್ರಕೋಟೆ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಹಾಗಾಗಿ ಶಾಮನೂರು ಕುಟುಂಬದ ಭದ್ರಕೋಟೆ ಆಗಿರೋದ್ರಿಂದ ಅನುಕಂಪದ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಈ ಕುಟುಂಬವನ್ನ ಬಿಟ್ಟುಕೊಡೋಕೆ ಕಾಂಗ್ರೆಸ್ ರೆಡಿ ಇಲ್ಲ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಶಾಮನೂರು ಕುಟುಂಬಕ್ಕೆ ಬಹಳ ದೊಡ್ಡದಾದ ಮೇಲುಗೈ ಸಾಧಿಸುವಂತಹ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ರೆ ದಾವಣಗೆರೆ ದಕ್ಷಿಣವನ್ನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್.